ಮಹಾವತಾರ್ ಫೌಂಡೇಶನ್ ಆಯೋಜಿಸಿರೋ ಧ್ಯಾನ ಸಂಜೀವಿನಿ ಸರ್ವರೋಗ ನಿವಾರಣಿ ಝೂಮ್ ಲೈವ್ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಿಮ್ಗೊಂದಿಷ್ಟು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ನಾನು ಮನೋರಮಾ ಮೈಸೂರಿನಿಂದ. ವಿಶ್ವ ಆರೋಗ್ಯ ಸಂಸ್ಥೆ 1948ರಲ್ಲಿ ಆರೋಗ್ಯ ಅನ್ನೋ ಪದದ ಅರ್ಥವನ್ನ ಪರಿಪೂರ್ಣವಾದ ಶಾರೀರಿಕ, ಮಾನಸಿಕ ಹಾಗೂ ಸಾಮಾಜಿಕ ಸೌಖ್ಯದ ಸ್ಥಿತಿಯಲ್ಲಿರೋದು ಅಂತ, ಕೇವಲ ಕಾಯಿಲೆ ಮತ್ತು ದೌರ್ಬಲ್ಯ ಇಲ್ಲದೇ ಇರೋ ಸ್ಥಿತಿ ಅಲ್ಲ ಅಂತ ಪ್ರಕಟಿಸಿತ್ತು. ವೈದ್ಯಕೀಯ ವಿಜ್ಞಾನ ಹಾಗೂ ತಾಂತ್ರಿಕತೆ ತುಂಬಾ ಮುಂದುವರೆದಿದ್ರೂ ಕೂಡ ಮಾನವನ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಹಾಗೂ ಅಂಗವಿಕಲತೆಗೆ, ಬುದ್ಧಿಮಾಂದ್ಯತೆಗೆ, ಜೀವನದ ಸಂಕಷ್ಟಗಳಿಗೆ ಪರಿಹಾರವನ್ನ ವೈಜ್ಞಾನಿಕವಾಗಿ ಪ್ರಯೋಗಾಲಯಗಳಲ್ಲಿ ಕಂಡುಹಿಡಿಯಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರ ಗಮನಕ್ಕೂ ಬಂತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅನ್ನೋ ಸಂಸ್ಥೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಸುದೀರ್ಘ ಅಧ್ಯಯನದ ನಂತರ ಭಾವನಾತ್ಮಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಕೂಡ ವ್ಯಕ್ತಿಯ ಆರೋಗ್ಯ ಮತ್ತು ಸಂತೋಷದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿದು 2011ರಲ್ಲಿ ಆರೋಗ್ಯ ಅಂತಂದ್ರೆ ಭಾವನಾತ್ಮಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಸ್ವಾಸ್ಥ್ಯದಿಂದಿರೋದು ಆರೋಗ್ಯ ಅಂತ ಸೇರಿಸಿ ತಿದ್ದುಪಡಿ ಮಾಡಿದ್ರು. ವೈದ್ಯಕೀಯ ವಿಜ್ಞಾನ ಮಾನವನನ್ನ ಬರೇ ದೇಹ ಮತ್ತು ಅವನ ಅಂಗಾಂಗಗಳು ಅಂತ ಪರಿಗಣಿಸಿರೋದ್ರಿಂದ ಅವನ ಕಾಯಿಲೆಯ ಹಿಂದೆ ಇರಬಹುದಾದಂತ ಬೇರೆ ಬೇರೆ ಕಾರಣಗಳಾದ ಮನಸ್ಸಿನ ಆಘಾತ ಇರಬಹುದು, ಭಾವನಾತ್ಮಕತೆ, ಸಂಬಂಧಗಳು ಹಾಗೂ ಹಿಂದಿನ ಜೀವನಗಳಲ್ಲಿರುವ ಕರ್ಮಗಳ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಕ್ಕಾಗದೇನೆ ಅವನ್ನ ಸೈಕೋಸೊಮ್ಯಾಟಿಕ್ ಅಂತ ಹೆಸರಿಟ್ಟು ಈಗಿನ ವೈದ್ಯರುಗಳೇನೆ ಧ್ಯಾನ ಮತ್ತು ಯೋಗಕ್ಕೆ ಸೂಚಿಸ್ತಾ ಇದ್ದಾರೆ. ಆರೋಗ್ಯದ ಹಿಂದೆ ಮನಸ್ಸಿನ ಪ್ರಭಾವ ಇದೆ, ಅನಾರೋಗ್ಯಕ್ಕೆ ಆಧ್ಯಾತ್ಮಿಕ ಕಾರಣ ಇರುತ್ತವೆ, ಧ್ಯಾನದಿಂದ ಆರೋಗ್ಯ ಸಿಗುತ್ತೆ ಅನ್ನೋದು ನಮ್ಮ ಅನುಭವ. ನಮಗೆ ಬೇಕಿರೋದು ಆರೋಗ್ಯ. ನಾವು ತಿಳ್ಕೊಬೇಕಾಗಿರೋದು ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ತಿಳ್ಕೋಬೇಕು. ರೋಗದ ಮೂಲ ಪಾಪನೇ ಆಗಿತ್ತು ಅನ್ನಕ್ಕೆ ನಡೆದಂತ ಒಂದು ನೈಜ ಘಟನೆಯನ್ನ ನೋಡೋಣ. ಅಮೆರಿಕ ದೇಶದಲ್ಲಿ ಒಬ್ಬ ಹುಡುಗನಿಗೆ 10 ವರ್ಷ ಕಾಣಿಸ್ತಿದ್ದ ಕಣ್ಣು ಇದ್ದಕ್ಕಿದ್ದಂತೆ ಕಾಣಿಸದೆ ಹೋಯ್ತು. ಹಲವಾರು ನೇತ್ರ ವೈದ್ಯರಿಗೆ ತೋರಿಸಿದ್ರು ಕೂಡ ಕಾರಣ ತಿಳಿಲಿಲ್ಲ, ಪರಿಹಾರನೂ ಸಿಗ್ಲಿಲ್ಲ. ಆಗ ಅಮೆರಿಕ ದೇಶದ ಎಡ್ಗರ್ ಕೇಸಿ ಹತ್ರ ಕರ್ಕೊಂಡು ಹೋಗಕ್ಕೆ ಯಾರೋ ಸೂಚಿಸ್ತಾರೆ. ಅವನ ಪೋಷಕರು ಎಡ್ಗರ್ ಕೇಸಿ ಹತ್ರ ಕರ್ಕೊಂಡು ಹೋಗ್ತಾರೆ. ಎಡ್ಗರ್ ಕೇಸಿ ಆ ಹುಡುಗನನ್ನ ಒಮ್ಮೆ ಗಮನಿಸ್ಬಿಟ್ಟು ಕಣ್ಣು ಮುಚ್ಚಿಬಿಟ್ಟು ಹೇಳ್ತಾನೆ, ಇಂತಿಷ್ಟನೇ ಇಸ್ವಿನಲ್ಲಿ ಜಾರ್ಜ್ V ಅನ್ನೋ ರಾಜನ ಕಾಲದಲ್ಲಿ ಅವನ ಆಸ್ಥಾನದಲ್ಲಿದ್ದು ರಾಜನ ಸೂಚನೆಯಂತೆ ಅಪರಾಧಿಗಳಿಗೆ ಅವನು ಕಣ್ಣು ತೆಗೆಯುವಂತ ಕೆಲಸ ಮಾಡ್ತಾ ಇದ್ದ ಅಂತ, ಕೆಲಸಕ್ಕಿದ್ದ ಅಂತ ಮಾಹಿತಿ ಕೊಡ್ತಾನೆ. ಇದೇನೇ ಸ್ಟೋರಿ ಆಫ್ ಎ ಬ್ಲೈಂಡ್ ಮ್ಯಾನ್. ಈ ಘಟನೆ ಅಮೆರಿಕಾದ ದಿನಪತ್ರಿಕೆಯಲ್ಲಿ ಪ್ರಕಟವಾದಂದಿನಿಂದ ಅವನು ಕೊಟ್ಟ ಮಾಹಿತಿಗಳನ್ನ ಹಿಡಿದು ಅವು ಸುಳ್ಳೆಂತ ಸಾಬೀತುಪಡಿಸೋಕ್ಕೋಸ್ಕರ ಹಲವಾರು ಸಂಘಟನೆಗಳು, ಗುಂಪುಗಳು, ವೈದ್ಯರುಗಳು ಮುಂದಾಗ್ತಾರೆ. 10 ಗುಂಪುಗಳ ಸಂಶೋಧನೆಗಳಲ್ಲೂ ಕೂಡ 100% ಅವನು ಕೊಟ್ಟಂತ ಡಾಟಾ ಸತ್ಯವಾಗಿತ್ತು. ಇಂತಹ 14,000 ರೀಡಿಂಗ್ ಮಾಡಿದಾನೆ ಎಡ್ಗರ್ ಕೇಸಿ. ಆಗ ಜನರಲ್ಲಿ ಹುಟ್ಕೊಂಡಂತ ಪ್ರಶ್ನೆ ಏನಂದ್ರೆ, ಈ ಮಾಹಿತಿಗಳು ಅವನಿಗೆ ಎಲ್ಲಿಂದ ಸಿಕ್ತು, ಹೇಗ್ ಸಿಕ್ತು, ಕಣ್ಣು ಮುಚ್ಚಿ ನೋಡಿದ್ದಾದ್ರೂ ಹೇಗೆ, ಈ ಮಾಹಿತಿಗಳು ಇದ್ದದ್ದಾದ್ರೂ ಎಲ್ಲಿ ಅಂತ ಪ್ರಶ್ನೆಗಳು ಹುಟ್ಕೊಳ್ಳುತ್ತವೆ. ಇವೆಲ್ಲ ಅರ್ಥವಾಗಬೇಕಿದ್ರೆ ಆಧ್ಯಾತ್ಮಕ್ಕೆ ಪರಿಚಯವಾಗಬೇಕು. ನಮ್ಮ ಭಾರತ ಆಧ್ಯಾತ್ಮಕ್ಕೆ ತವರೂರು. ಜೀವ ಮತ್ತು ಜೀವನ ಸಂಬಂಧಿತ ಜ್ಞಾನವನ್ನ ವಿವರಿಸೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನದ ಮೂಲನೇ ಧ್ಯಾನ, ಧ್ಯಾನದಿಂದ ಆರೋಗ್ಯ. ಎಡ್ಗರ್ ಕೇಸಿ ಯಾವ ಸ್ಥಿತಿಯಲ್ಲಿ ಏನನ್ನ ಎಲ್ಲಿಂದ ನೋಡಿ ಮಾಹಿತಿಗಳನ್ನ ಕೊಟ್ಟಿದ್ದ, ಏನಂತ ಕೊಟ್ಟ ಅನ್ನೋದನ್ನ ತಿಳ್ಕೊಳ್ಳೋಕೆ ಇದೇ 16ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧ್ಯಾನದಿಂದ ಅನಾರೋಗ್ಯ ದೂರವಾಗುತ್ತೆ ಅನ್ನಕ್ಕೆ ನಾನೇ ಜೀವಂತ ಸಾಕ್ಷಿ. 6 ತಿಂಗಳಲ್ಲಿ 25 ವರ್ಷಗಳಿಂದ ನನಗಿದ್ದಂತ ಮೈಗ್ರೇನ್ ತಲೆನೋವು ವಾಸಿಯಾಗೋಯ್ತು. 4ನೇ ಡಿಗ್ರಿಗೆ ಜಾರಿದ್ದ ನನ್ನ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಗರ್ಭಕೋಶ ಸ್ವಸ್ಥಾನಕ್ಕೆ ತಿರುಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಇದೇ 16ನೇ ತಾರೀಕು ಶನಿವಾರ ರಾತ್ರಿ 8 ಗಂಟೆಗೆ ಧ್ಯಾನ ಸಂಜೀವಿನಿ ಮತ್ತು ಸರ್ವರೋಗ ನಿವಾರಣಿ ಅನ್ನೋ ಝೂಮ್ ಲೈವ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ. ನಮಸ್ಕಾರ.